ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ. ಏನಪ್ಪ ಟಿವಿಲೂ ಕೂಡ ಇದನ್ನೇ ಹೇಳ್ತಾ ಇರ್ತೀನಿ ಆ್ಯಂಡ್ ರಿಯಲ್ ಆಗು ಇದನ್ನೇ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರೆ ಆ್ಯಕ್ಚುಲಾಗಿ ಇವತ್ತು ಒಂದು ಸ್ವಲ್ಪ ಚೇಂಜಸ್ ಇದೆ. ಅದೇನು ಅಂತಂದರೆ ಇವತ್ತು ನಿಮ್ಮೆಲ್ಲರಿಗೂ ನಮ್ಮ ಆಫೀಸ್ನ ತೋರಿಸೋಣ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಚಾನಲ್ ಹೆಂಗೆ ನಡೆಯುತ್ತೆ, ಆಫೀಸಲ್ಲಿ ಏನೇನು ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಹೊರಗಡೆ ಹೋಗೋಣ, ಆಫೀಸ್ ಟೂರ್ ಮಾಡೋಣ. ಈಗ ಬನ್ನಿ ಹೊರಗಡೆ. ಓಕೆ, ಸೊ ಈಗ ಇದು ನಮ್ಮ ಆಫೀಸು. ಒಂಥರ ತಣ್ಣಗಿದೆ, ಒಂಥರ ಕೂಲಾಗಿದೆ. ಆಫೀಸ್ ಒಳಗಡೆ ಬಂದಿದ್ದ ತಕ್ಷಣ ಒಂಥರ ನಮ್ಮದು ಅನ್ನೋ ಒಂದು ಫೀಲ್ ಬರುತ್ತೆ ಅಲ್ವಾ? ಸೊ ನಿಮಗೆ ಬರದೇ ಇರ್ಬೋದು, ಆದರೆ ಆಫೀಸ್ ಫುಲ್ ಟೂರ್ ಮುಗಿದ ಮೇಲೆ 100% ಬಂದೇ ಬರುತ್ತೆ. ಸೊ ಈಗ ಸೀದಾ ಹೋಗೋಣ. ಫಸ್ಟು ಮೇಡಮ್ ಒಬ್ಬರು ಕಾಣಿಸ್ತಾರೆ ಆಫೀಸ್ ಒಳಗಡೆ ಬಂದ ತಕ್ಷಣ. ಫುಲ್ ಬ್ರೈಟಾಗಿ, ಕಲರ್ಫುಲ್ಲಾಗಿ, ಫುಲ್ ಸ್ಮೈಲಿಂಗ್ ಫೇಸಲ್ಲಿ ಕಾಯ್ತಾ ಇದ್ದಾರೆ, ಕೂತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ವಿಮ್ಲಾ. ಸ್ವಲ್ಪ ಜೋರು ಮಾತಾಡ್ರಿ. ವಿಮ್ಲಾ ಸರ್. ಆ್ಯಕ್ಚುಲಿ ವಿಮ್ಲಾ ಮೇಡಮ್ ಅವರು. ಸೊ ನಮ್ಮ ಆಫೀಸಲ್ಲಿ ರಿಸೆಪ್ಷನಿಸ್ಟು. ಹೇಳ್ಬಿಡಿ ಜನರಿಗೆ ಒಂದ್ಸಲ ಹಾಯ್ ಅಂತ. ಸೊ ಆ್ಯಕ್ಚುಲಾಗಿ ಈಗ ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡ್ತೀನಿ. ಇವರು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ. ನಮ್ಮ ಚಾನಲ್ನ ಟೆಕ್ನಿಕಲ್ ಹೆಡ್ ಇದ್ದಾರೆ ವಿಪಿನ್ ಸರ್, ಅವ್ರನ್ನ ಮಾತಾಡ್ಸೋಣ ಈಗ. ಬನ್ನಿ ಸರ್. ನಮಸ್ಕಾರ. ಆರಾಮ? ನಾನಂತೂ ಸೂಪರ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರೋದು ಅಂದರೆ ಸರ್ ಒಬ್ಬರೇ. ಒಂದ್ಸಲ ಕೂತ್ರು ಅಂದರೆ ಎದ್ದೇಳೋದೇ ಇಲ್ಲ, ಅದು ಬೆಳಗ್ಗಿಂದ ರಾತ್ರಿ ತನಕ. ಸೊ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಸರ್. ಫಸ್ಟ್ ಜನರಿಗೆ ಹೇಳ್ಬಿಡಿ ಸರ್, ಏನು ಕೆಲಸ, ಎಷ್ಟು ಕಷ್ಟ ಇರುತ್ತೆ ನಿಮ್ಮ ಕೆಲಸ? ಕಷ್ಟ ಅಂದು ಕೇಳಿದ್ರೆ ಅದರಲ್ಲಿ ಅಷ್ಟು ಕಷ್ಟ ಏನೂ ಇಲ್ಲ. ನಮ್ಮದೇ ಕೆಲಸ ಅಂದ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಓಕೆ. ಮೀನ್ಸ್ ನಮ್ಮ ಕರ್ನಾಟಕ ರಾಜ್ಯ ಟಿ ವಿ ಅಲ್ವಾ, ಅದರಿಂದ ನಮ್ಮದೇ ಟಿ ವಿ. ಎಲ್ಲ ಸ್ಟಾಫ್ಗಳು ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಎಲ್ಲ ಅವರು ಸ್ವಲ್ಪ ಅಡ್ವಾನ್ಸ್ಡ್ ಆಗಿನೇ ವರ್ಕ್ ಮಾಡ್ತಾ ಇದ್ದೀನಿ. ಅಡ್ವಾನ್ಸ್ಡ್ ಆಗಿ? ಎಸ್. ಆ್ಯಕ್ಚುಲಿ ಜನರಿಗೆ ಅದೊಂದು ವಿಷಯನ ಕನ್ವೆ ಮಾಡಬೇಕು. ನಮ್ಮ ಚಾನಲ್ ಒಂಥರ ಅಡ್ವಾನ್ಸ್ಡ್ ಆಗಿದೆ ಅಲ್ಲ ಸರ್? ಹೌದು. ನಾವು ಈಗ ನೂತನ ಟೆಕ್ನಾಲಜಿ ಏನಿದು ಅದ್ರ ಹಿಂದೆ ಹೋಗ್ತಾ ಇಲ್ಲ, ಅದಕ್ಕಿಂತ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಎಲ್ಲರೂ ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಅದಕ್ಕೆ ಏನೇನು ಬೇಕು ಅದು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ನಾವು ಮಾಡ್ತಾ ಇದ್ದೀವಿ. ಈ ಚಾನಲ್ನೇ ಒಂದು ದೊಡ್ಡ ಲೆವೆಲ್ಗೆ ತಂದು ಇಡಬೇಕು ಎಂದಿರೋದೇ ನಮ್ಮದೊಂದು ಗುರಿ ಇರೋದು. ಅದಕ್ಕೋಸ್ಕರ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರದ್ದು ಸಪೋರ್ಟು ನಮಗೆ ಬೇಕು ಸರ್. ಆ್ಯಕ್ಚುಲಾಗಿ ಈ ಚಾನಲ್ ಶುರುವಾದಾಗಿಂದ NKR ಅವನ ಹೆಸರು ಬಗ್ಗೆ ಮುಂದೆ ಒಂಚೂರು ಹೇಳ್ಬೇಕು. ಹೆಂಗೆ ಬಂತು? ಹೆಂಗೆ ಬಂದು ಅಂದರೆ ನಮ್ಮ ಮೇಯ್ನ್ ಥಾಟ್ಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕಲ್ಚರ್ ಮೇಯ್ನ್ ನಮ್ಮ ಎಲಿಮೆಂಟ್ಸು ಏನೇನಿದೆ ಅದ್ರ ರಿಲೇಟೆಡ್ ಆಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೇ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು. ಹಂಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದವಾಗ ಈ ಒಂದು ನೇಮ್ ಬಂದು ನಮ್ಮ ಕರ್ನಾಟಕ ರಾಜ್ಯ, ನಮ್ಮದೇ ಟಿ ವಿಯಿಂದಿರೋದಕ್ಕಿಂತ ನಮ್ಮದೇ ಒಂದು ಹೆಸರು ಇರಲಿ, ಇದೇ ಬೆಟರ್, ಇದೇ ನಮಗೆಲ್ಲವ್ರಿಗೂ ಒಂದು ಗುರಿಯಾಗಿ ಮುಂದಕ್ಕೆ ತಗೊಂಡು ಹೋಗೋದಕ್ಕೂ ಇದೇ ಒಂದು ನೇಮ್ ಸೂಟಬಲ್ ಆಗುತ್ತೆ ಅನ್ನೋ ನಮ್ಮ MD ಸಾರು ಮೇಡಮು ಎಲ್ಲ ಹೇಳಿದರು. ಹಾಗೆ ಆ ಒಂದು ಚಾನಲ್ಗೆ ಈ ಒಂದು ನೇಮ್ ಫೈನಲೈಸ್ ಆಗಿದೆ. ಅದು ಜನಗಳದ್ದು ಎಲ್ಲರದು ಹರ್ಟಲ್ಲಿ ತಗೊಂಡಿದೆ ಅಂತ ಅನಿಸುತ್ತೆ ನನಗೆ. ನಾವು ಅದನ್ನೇ ಇನ್ನೊಂದು ಸಲ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಅವ್ರಿಗೆ ಇಂಜೆಕ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀನಿ. ಅದು ಬೆಟರ್ ಆಗುತ್ತೆ. ಎಲ್ಲರದ್ದು ಸಪೋರ್ಟ್ ನಮಗಿದೆ, ನಿಮ್ಮದು ಸಪೋರ್ಟ್ ನಮಗೆ ಬೇಕು. ಅದರಿಂದ ನಾವು ಇದನ್ನೇ ಗೆಲ್ತೀವಿ. ಓಕೆ ಸರ್, ಸೂಪರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರಲಿ ನಮ್ಮ ಚಾನಲ್ಲು. ಓಕೆ. ಸೊ ನಿಮ್ಮ ಸಾರಥ್ಯದಲ್ಲಿ ಇನ್ನೂ ಮುಂದುವರಿಲಿ ದೊಡ್ಡದಾಗಿ. ಥ್ಯಾಂಕ್ ಯು.